ಹಲೋ ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾ ಅಂತೂ ಭಾಳ ಚಲೋ ಮತ್ತು ಆರಾಮದಿ ನೋಡ್ರಿ. ಇವತ್ತು ಮತ್ತೊಂದು ವೀಡಿಯೋದನ್ನು ತಂದಿದ್ದೇನೆ, ಹೊಸ ವೀಡಿಯೋ. ಈ ಒಂದು ವೀಡಿಯೋದಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಮ್ ಟಿಪ್ಸ್ ಕನ್ನಡ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಚಾನಲಲ್ಲಿ ಬ್ಯೂಟಿ ಟಿಪ್ಸ್, ಇನ್ನಿತರ ಹಲವಾರು ಕುಕ್ಕಿಂಗ್ ವೀಡಿಯೋಸ್, ಎಲ್ಲ ಥರದ ವೀಡಿಯೋಗಳು ದೊರೆಯುತ್ತವೆ. ನಮ್ಮ ಚಾನಲ್ನೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ. ನೋಡಿರಿ, ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರು ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಇದು ನನ್ನ ಮೊದಲ ರೆಸಿಪಿ ವಿಡಿಯೋ ಆಗಿದೆ, ಹಾಗಾಗಿ ಎಲ್ಲರೂ ನೋಡಿ ನನ್ನನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಾನಿಲ್ಲಿ ಒಂದು 1/4 kg ಆಗೋಷ್ಟು ನುಗ್ಗೆಕಾಯಿಯನ್ನು ತೊಗೊಂಡಿದ್ದೇನೆ. ಇವುಗಳನ್ನು ಫ್ರೆಶ್ ಆಗಿ ನೀರಿನಲ್ಲಿ ತೊಳ್ಕೊಂಡ್ಬಿಟ್ಟು ತಂದಿದ್ದೇನೆ. ನೋಡಿ ಸ್ನೇಹಿತರೆ, ಒಂದು 6 ರಿಂದ 7 ನುಗ್ಗೆಕಾಯಿ ಇದೆ. ನೋಡಿರಿ, ನಂತರ ಈ ಥರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ, ಈ ಸಿಪ್ಪೆಯನ್ನು ಸುಲಿದ್ಬಿಟ್ಟು ನಂತರ ಇದನ್ನು ಪೀಸ್ ಆಗಿ ನಿಮ್ಮ ಎಷ್ಟು ಪೀಸ್ ಬೇಕು ನಿಮ್ಮ ಅನುಸಾರವಾಗಿ ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಬ್ಬೊಬ್ಬರಿಗೆ ದೊಡ್ಡ ಪೀಸ್ ಇಷ್ಟ ಮತ್ತು ಸಣ್ಣ ಪೀಸ್ ಇಷ್ಟ. ನಾನಿಲ್ಲಿ ಒಂದು ಅಂಗೈ ಅಗಲಷ್ಟು ಕಟ್ ಮಾಡ್ಕೊಂಡಿದ್ದೇನೆ. ಕಟ್ ಮಾಡ್ಕೊಂಡ್ಬಿಟ್ಟು ಸಹ ನೀವು ನುಗ್ಗೆಕಾಯಿ ಮೇಲ್ಗಡೆ ಇರುವ ಸಿಪ್ಪೆಯನ್ನು ತೆಗಿಬೋದು ಅಥವಾ ಹಾಗೆ ಕೂಡ ತೆಗಿಬೋದು. ನಾನಿಲ್ಲಿ ಕಟ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೋಡಿಕೊಂಡು ನಿಮ್ಮ ಸಿಪ್ಪೆಯನ್ನು ಬಿಡಿಸ್ಕೊಳ್ಳಿ. ನಂತರ ನೋಡಿರಿ, ನಾನಿಲ್ಲಿ ಬೇಳೆನ ಕುದಿಯೋಸಕ್ಕೆ ಇಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಾಗಷ್ಟು ಬೇಳೆನ ಚೆನ್ನಾಗಿ ತೊಳೆಯೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ನೋಡಿರಿ, ಇದನ್ನು ಚೆನ್ನಾಗಿ ಫ್ರೆಶ್ ಆಗಿ ತೊಳ್ಕೊಂಡು ಬಿಡ್ತಾ ಇದ್ದೀನಿ. ನೋಡಿರಿ ಸ್ನೇಹಿತರೆ, ಫ್ರೆಶ್ ಆಗಿ ತೊಳ್ಕೊಂಡ್ಬಿಟ್ಟು ನಂತರ ಒಂದು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ನೋಡಿರಿ, ಅದೇ ಬೇಳೆ ತೊಗೊಂಡಿದ್ದಲ್ಲ, ಅದೇ ಕಪ್ಪಲ್ಲಿ 4 ಕಪ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನೀರು ತೊಗೊಂಡ್ಬಿಟ್ಟು ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಮತ್ತು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಸ್ವಲ್ಪ ಹವಾ ಬರ್ತಾ ಇದೆ ಅಂದಾಗ ನಾನು ಸೀಟಿನ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನಂತರ ಈ ತರಕಾರಿ ತೊಗೊಂಡಿದ್ದೇನೆ. ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನಕಾಯಿ ಮತ್ತು ಇನ್ನಿತರ ತರಕಾರಿಗಳನ್ನು ತೊಗೊಂಡಿದ್ದೇನೆ. ನೋಡಬಹುದು, ನಾನು ಎಲ್ಲವನ್ನು ಹೇಳೋದಿಲ್ಲ, ನೀವು ನೋಡ್ಕೊಳ್ಳಿ. ನಂತರ ನೋಡಿರಿ, ಹಸಿ ಖಾರನ ತೊಗೊಂಡಿದ್ದೀನಿ. ನೋಡಿ, ನೀವು ಪುಡಿ ಖಾರ ಅಥವಾ ನೀವು ಒಣ ಖಾರ ಕೂಡ ಹಾಕಬಹುದು. ನಾನಿಲ್ಲಿ ಹಸಿ ಖಾರ ಹಾಕ್ತಾಯಿದ್ದೀನಿ. ಹಸಿ ಖಾರ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು 3 ಬೆಳ್ಳುಳ್ಳಿನ ಮತ್ತು ಒಣ ಕರಿಬೇವನ್ನ ತೊಗೊಂಡಿದ್ದೀನಿ. ನೋಡಿರಿ, ನಂತರ ಬೇಳೆ ಕುದ್ದ ನಂತರ ಬೇಳೆ ಎಕ್ಸ್ಟ್ರಾ ನೀರು ಇರುತ್ತಲ್ವ, ಹಾಗಾಗಿ ನಾನು ತೆಗೋತಾ ಇದ್ದೀನಿ ಎಕ್ಸ್ಟ್ರಾ ನೀರನ್ನು. ಇದು ಆಮೇಲೆ ತೋರಿಸ್ತೇನೆ, ನೀರು ಇರೋದಕ್ಕೆ ಯೂಸ್ ಆಗುತ್ತೆ ಅಂತ. ನೀರನ್ನು ಚೆಲ್ಲೋದಕ್ಕೆ ಹೋಗಬೇಡಿ. ನೋಡಿ, ನಂತರ ನಾನು ಒಂದು 4 ಹುಣಸೆ ಹಣ್ಣನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿ ಇಟ್ಟಿದ್ದೇನೆ. ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೇನೆ, ಚೆನ್ನಾಗಿ ಸಾಫ್ಟಾಗಿ ನೆನೆಯಿಲ್ಲ ಅಂತ. ನೋಡಿರಿ, ಇಲ್ಲಿ ನಾನು ಬೇಳೆನ ಚೆನ್ನಾಗಿ ಸಾಫ್ಟಾಗಿ ನೆಂದಿದ್ದಲ್ವ, ಹಾಗಾಗಿ ನಾನು ಮಗುಚ ಕೈಯಿಂದ ಅದನ್ನು ಮುಗಿಸ್ತಾ ಇದ್ದೇನೆ ಕುಡುಗೋಳಿನಿಂದ. ನೀವು ಕೂಡ ಹಾಗೆ ಮಗುಚ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಬೇಳೆಯಲ್ಲಿ ಪೂರ್ತಿ ನುಣ್ಣಗೆ ಮಗ್ಚೋದು ಬೇಡ. ನೋಡಿರಿ, ನಂತರ ನಾನು ಮಗಚಿರೋ ಹುಣಸೆಕಾಯಿ ಇರುತ್ತಲ್ಲ ಸ್ನೇಹಿತರೆ, ಅದು ನೆಂದಿರ್ತಕ್ಕಂಥದ್ದು ಸ್ವಲ್ಪ ನಾನು ಅರ್ಧ ಬೌಲ್ನಷ್ಟು ತೊಗೋತಾ ಇದ್ದೀನಿ. ನೀವು ಹುಳಿ ಬೇಕಾಗಿ ತಕ್ಕಂತೆ ಅನುಗುಣವಾಗಿ ಮಾಡ್ಕೊಬೋದು. ನಾನಿಲ್ಲಿ ಒಂದು ಟೊಮೆಟೊ ತೊಗೊಂಡ್ರೆ ಹುಳಿ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ. ನೋಡಿರಿ, ನಂತರ ಅದೆಲ್ಲ ಆಯ್ತಲ್ವ, ಅದನ್ನು ಹಾಗೆ ಪಕ್ಕಕ್ಕೆ ಇಟ್ಬಿಟ್ಟು ನಂತರ ಒಗ್ಗರಣೆಗೋಸ್ಕರ ಒಂದು ಗ್ಯಾಸ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ನೋಡಿ, ಪ್ಯಾನ್ ಇಟ್ಕೊಂಡ್ಬಿಟ್ಟು ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ನೀವು ಆಯಿಲ್ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ, ನುಗ್ಗೆಕಾಯಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ. ನೋಡಿರಿ, ನಂತರ ನಾನು ಒಂದು ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿರಿ, ಬ್ರೌನ್ ಕಲರ್ ಬರ್ತಾ ಇದೆ ಅಂದಾಗ ನೋಡಿರಿ, ನಾವು ಕೊಟ್ಟಿರ್ತಕ್ಕಂಥ ಹಸಿಮೆಣಸಿಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಮತ್ತು ಒಣ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಹಸಿ ಕರಿಬೇವು ಹಾಕ್ಬೋದು, ನಮ್ಮಲ್ಲಿ ಲಭ್ಯವಿಲ್ಲ, ಹಾಗಾಗಿ ನಾನು ಒಣ ಕರಿಬೇವನ್ನೇ ಹಾಕ್ತಾಯಿದ್ದೀನಿ. ನಂತರ ನೋಡಿರಿ, ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ಒಂದು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವ ಟೊಮೆಟೊನ ಹಾಕ್ತೀನಿ. ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊನ ಅಷ್ಟೊಂದು ಸಾಫ್ಟಾಗಿ ಬೇಯೋದು ಬೇಡ, ನೀವು ನೀರು ಹಾಕ್ತಿರಲ್ಲ, ಹಾಗಾಗಿ ತಾನೇ ನೀರಲ್ಲಿ ಸಾಫ್ಟ್ ಆಗುತ್ತೆ. ನಂತರ ನೋಡಿರಿ, ನಾನು ಕಟ್ ಮಾಡ್ಕೊಂಡಿರುವ ನುಗ್ಗೆಕಾಯಿ ಇರುತ್ತಲ್ಲ, ಒಂದು 15 ರಿಂದ 20 ಪೀಸ್ ಆಗಿದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಆಗಲೇ ಬೇಳೆಯನ್ನು ಬೇಯಿಸ್ಬಿಟ್ಟು ನೀರನ್ನು ತೆಗೆದಿಟ್ಕೊಂಡಿರುವ ಎಕ್ಸ್ಟ್ರಾ ಆಗಿರೋ ನೀರು ಅದನ್ನು ಹಾಕಿ ಸ್ವಲ್ಪ ಒಂದು 2 ನಿಮಿಷ ಕುದಿ ಬಂದ ನಂತರ ನೋಡಿರಿ, ನಂತರ ನಾನು ಆ ನುಗ್ಗೆಕಾಯಿ ಏನಿದೆ ಅವು ಮುಳುಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ನೀರು ಹಾಕಿಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ಸಾಫ್ಟ್ ಆಗಬೇಕು. ನೋಡಿರಿ, ಈ ಥರ ನೀವು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಸಾಫ್ಟ್ ಆಗಬೇಕು, ಪೂರ್ತಿ ಏನು ಸಾಫ್ಟ್ ಆಗೋದು ಬೇಡ. ನೋಡಿರಿ, ನಂತರ ನಾನು ಬೇಳೆನ ಮಗುಚಿಟ್ಟಿರೋ ಬೇಳೆನ ಹಾಕ್ತಾಯಿದ್ದೀನಿ. ನೋಡಿರಿ, ನಾನು ಮಗುಚಿಟ್ಟಿರೋ ಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಕೈ ಆಡಿಸ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿರಿ, ನಂತರ ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತು, ಹಾಗಾಗಿ ನಾನು ಇನ್ನೂ ಒಂದು ಅರ್ಧ ಚಮಚೆ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀವು ಅನುಸಾರವಾಗಿ ಗಟ್ಟಿ ಬೇಕಾದರೆ ಗಟ್ಟಿ, ಮತ್ತು ನೀವು ಯಾವ ಥರ ಬೇಕೋ ಆ ಥರ ಚಪಾತಿ, ಅನ್ನ, ರೈಸ್ ಎಲ್ಲದರ ಜೊತೆಗೆ ಉಣ್ಬೋದು. ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಇನ್ನಿತರ ವೀಡಿಯೋಗಳಿಗಾಗಿ ಕುಕ್ಕಿಂಗ್ ವೀಡಿಯೋ, ಹೆಲ್ತ್ ಟಿಪ್ಸ್ ಮತ್ತು ಎಲ್ಲ ಥರದ ವೀಡಿಯೋಗಳು ನಮಗೆ ದೊರೆಯುತ್ತವೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡಿ ಹೇಗಿದೆ